ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಒಂದು ಸೂಪರ್ ಆದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಅಂದರೆ ಸಿರ್ಸಿ ನಿಯರ್ ಇರುವಂಥ ಪ್ಲೇಸ್. ನಮ್ಮ ಹಾನಗಲ್ಲಿಂದ ಹೆಚ್ಚು ಕಮ್ಮಿ ಅಂದರೆ 57 ಕಿಲೋಮೀಟ್ರ್ ಆಗುತ್ತೆ. 57 ಕಿಲೋಮೀಟ್ರ್. ಈ 57 ಕಿಲೋಮೀಟ್ರು ಹೋಗಬೇಕಪ್ಪ ಅಂದರೆ 1 ಅವರ್ 20 ಮಿನಿಟ್ಸ್ ಆಗುತ್ತೆ. ಇಲ್ಲಿ ಹೋಗ್ತಿರೋದು ನಾನು, ನನ್ನ ತಮ್ಮ ಮತ್ತು ಇನ್ನೊಂದು ತಮ್ಮ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ವೆದರು, ರಸ್ತೆಗಳು ಸಖತ್ತಾಗಿದೆ. ಬಟ್ ಎಲ್ಲ ಥರನೂ ಎಂಜಾಯ್ ಮಾಡ್ಕೊತ, ಫುಲ್ ಕಾಮಿಡಿ ಮಾಡ್ಕೊತ ಎಂಜಾಯ್ ಮಾಡ್ತಾಯಿದ್ದೀನಿ. ಬನ್ನಿ ನೀವು ನಮ್ಮ ಜೊತೆ ಜರ್ನಿ ಎಂಜಾಯ್ ಮಾಡಿ. ಸಹಸ್ರಲಿಂಗದಲ್ಲಿ ಏನು ಸ್ಪೆಷಲ್ ಅಂದರೆ ಹೆಸರೇ ಸೂಚಿಸುತ್ತೆ. ಮೇ ಬಿ ನಿಮಗೆಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಬಟ್ ಅಲ್ಲಿರೋದು ಶಾಲ್ಮಲಾ ನದಿ ಕಲ್ಲು ಬಂಡೆಗಳ ಮೇಲೆ ಸಾವಿರಾರು ಶಿವಲಿಂಗಗಳು ಮತ್ತು ನಂದಿ ವಿಗ್ರಹ, ಶಿವನ ವಿಗ್ರಹ ಹಾಗೂ ಮತ್ತು ವಿಷ್ಣು ವಿಗ್ರಹ, ಗಣೇಶ ವಿಗ್ರಹ ಇವೆಲ್ಲ ಮುಂತಾದವುಗಳು ಕಂಡು ಬರ್ತವೆ. ಒಂದು ಪ್ಲೇಸ್ ಸಿಕ್ತು, ತುಂಬ ಚೆನ್ನಾಗಿತ್ತು. ರೋಡಲ್ಲೇ ಫೋಟೋಶೂಟ್ ಮಾಡೋಣ ಅಂತ ನಿಲ್ಲಿಸಿದ್ವಿ. ನಾನು, ನನ್ನ ತಮ್ಮ, ಇನ್ನೊಂದು ತಮ್ಮ ಫೋಟೋಶೂಟ್ ಮಾಡ್ತಾಯಿದ್ವಿ. ನೋಡ್ರಿ ಯಾವ ಥರ ಮಾಡ್ತಿದ್ದ ನನ್ನ ತಮ್ಮ ಅಂಥೇಳಿ. ನಾನು ಹಂಗೆ ಸುಮ್ಮನೆ ಒಂದು ಜಲಕ್ ವೀಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಯಾವ ಥರ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಅನಿಸ್ತು. ಫೋಟೋಸ್ಗಳಂತೂ ತುಂಬ ಚೆನ್ನಾಗಿ ಬರ್ತವೆ. ನೀವು ಒಂದು ಸತಿ ಟ್ರೈ ಮಾಡಿರಿ. ನೋಡಿರಿ ಬಂದೇ ಬಿಡ್ತು ಸಹಸ್ರಲಿಂಗ ರೋಡ್. ಸ್ವಲ್ಪ ಕಚ್ಚಾ ರೋಡ್ ಇದೆ, ಸ್ವಲ್ಪ ದೂರ ಅಷ್ಟೇ. ಆಮೇಲೆ ಮುಂದಂತೂ ತುಂಬ ಚೆನ್ನಾಗಿದೆ. ಗಾಳಿ ಬೆಳಕು, ಬೈಕ್ ರೈಡ್ ಬೇರೆ ತುಂಬ ಚೆನ್ನಾಗಿ ಅನಿಸ್ತಿದೆ. ನೀವು ಒಂದು ಸತಿ ಹೋಗ್ಬರ್ರಿ. ಒಂದು ನಿಮಿಷ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ. ಬನ್ನಿ ಮುಂದೆ ಹೇಳ್ತೀನಿ. ಈ ರೂಟ್ ಅಂತೂ ತುಂಬ ಚೆನ್ನಾಗಿದೆ. ಫೋಟೋಶೂಟಿಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹೋಗ್ಬರ್ರಿ, ನೀವು ಒಂದು ಸತಿ ಟ್ರೈ ಮಾಡಿರಿ. ನೋಡಿರಿ ವೆದರ್ ಅಂತೂ ಎಷ್ಟು ಚೆನ್ನಾಗಿದೆ. ಒಂದು ಯಾವುದೋ ಎಫೆಕ್ಟ್ ಇತ್ತಪ್ಪ ನಮ್ಮ ತಮ್ಮನ ಮೊಬೈಲಾಗ, ಟ್ರೈ ಮಾಡಿದೆ. ಬಟ್ ಚೆನ್ನಾಗಿತ್ತು. ನನ್ನ ತಮ್ಮ ಅಂತೂ ಭಾಳ ಬೈತಿದ್ದ, ಸೈಲೆಂಟ್ ಇರು ಅಂಥೇಳಿ. ಆದರೂ ಬಿಟ್ಟಿಲ್ಲ, ಏನೇನೋ ಚಾಲೂ ಮಾಡಿದರು ನನ್ನ ತಮ್ಮ ಇನ್ನೊಂದು ತಮ್ಮನೂ ಸೇರಿ. ಫೈನಲಿ ಸಹಸ್ರಲಿಂಗ ನಿಯರೆಸ್ಟ್ ಬಂದ್ವಿ. ಎಂಟ್ರೆನ್ಸ್ ಬಂದ್ವಿ ಸಹಸ್ರಲಿಂಗ. ತುಂಬ ಚೆನ್ನಾಗಿದೆ. ಹೋಗ್ತಿದ್ದೀವಿ. ಇವಾಗ ಹೋಗಿದ ಮೇಲೆ ಹೇಳ್ತೀನಿ ನಿಮಗೆ ಯಾವ ಥರ ಇದೆ ಅಂಥೇಳಿ. ಫೈನಲಿ ಪಾರ್ಕಿಂಗ್ ಏರಿಯಾ ಬಂತು. ಪಾರ್ಕ್ ಮಾಡ್ತಾಯಿದ್ದೀವಿ ವೆಹಿಕಲ್. ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಮಾಡಿಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ನದಿ ಕಡೆ. ಕೆಳಗೆ ಶಾಲ್ಮಲಾ ನದಿ ಇದೆಯಲ್ಲ, ಅಲ್ಲಿ ಗರ್ಭದಲ್ಲಿ ಸಾವಿರಾರು ಶಿವಲಿಂಗಗಳು ಕೆತ್ತಲಾಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೆ. ನನ್ನ ತಮ್ಮಗಂತೂ ವೀಡಿಯೋ ಮಾಡೋಕ್ಕೆ ಕೊಟ್ಬಿಟ್ಟಿದ್ದೆ ಫೋನನ್ನು. ಅವನಿಗೆ ಬಿಟ್ಟೇ ಇಲ್ಲ, ತಲೆ ತಿನ್ನೋದೇ ಮಾಡ್ತಿದ್ದೆ. ನೋಡಿ ಯಾವ ಥರ ಇದೆ ವೆದರು. ಸುತ್ತ ನೋಡಿ ತುಂಬ ಹಚ್ಚ ಹಸಿರು, ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ಶಿವಲಿಂಗಗಳು. ಆದರೂ ಈ ಪ್ಲೇಸಿಗೆ ಇನ್ ಕೇಸ್ ನೀವು ಬರಲಿಲ್ಲ ಅಂದರೆ ತುಂಬಾ ಮಿಸ್ ಮಾಡ್ಕೊತೀರಿ. ಹೋಗ್ರಿ, ಎಂಜಾಯ್ ಮಾಡಿ ಈ ಪ್ಲೇಸಿಗೆ ಒಂದ್ಸತಿ. ಸುತ್ತ ನೋಡಿ ವೆದರ್ ಯಾವ ಥರ ಇದೆ. ತುಂಬ ಬಿಸಿಲಿತ್ತು, ಹಂಗಾಗಿ ನಾನಂತೂ ಸ್ಪೆಟ್ಟೆ ತೆಗ್ದಿಲ್ಲ. ನಾನು ನನ್ನ ತಮ್ಮಗಳು ಇಬ್ಬರು ಸ್ಪೆಟ್ಟೆ ತೆಗ್ದಿಲ್ಲ. ಸೊ ಹಿಂದಿರೋದು ಶಿವಲಿಂಗ, ಬಸವಣ್ಣ, ನಂದಿನೂ ಇದೆ ಇಲ್ಲಿ ಒಂದು. ನೋಡಿ ಶಿವನ ಮುಂದೆ ಯಾವಾಗೂ ನಂದಿ ಇರ್ತಾನೆ, ಅದೇ ಥರನೂ ಇದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ನಂದಿ ಹೆಸರೇ ಸೂಚಿಸಿ ಸಹಸ್ರಲಿಂಗ, ಸಾವಿರಾರು ಲಿಂಗಗಳು ಯಾವ ಥರ ಇದೆ ನೋಡಿ. ಅಲ್ಲಿ ನಿಂತ್ಕೊಂಡಿದ್ದೆ. ಮೀನುಗಳಂತೂ ತುಂಬ ಚೆನ್ನಾಗಿ ಕಾಲು ತಿಂತಾಯಿದ್ದು, ಅದರಲ್ಲೇ ಮತ್ತೆ ಮಜಾ ಮಾಡ್ತಿದ್ವಿ. ನೀವು ಈ ಥರ ಎಂಜಾಯ್ ಮಾಡ್ಬೋದು. ನನ್ನ ತಮ್ಮ ಸ್ಪೆಟ್ ಹಾಕಿರಲಿಲ್ಲ, ಅವನಿಗೆ ಮತ್ತೆ ಸ್ಪೆಟ್ ಹಾಕೋಕೆ ಹೇಳಿದೆ. ಹಾಕ್ಕೊಳಕತ್ತಾನ ಸ್ಪೆಟ್. ಫೈನಲಿ ಬಿಸಿಲು ತುಂಬ ಇದೆ. ಶಿವಲಿಂಗ ಎತ್ತು ನೀರು ಹಾಕ್ಬೇಕಂತ ಬಂದೆ. ಅದನ್ನು ಒಂದು ವಿಡಿಯೋ ಮಾಡಿಬಿಟ್ಟ ನನ್ನ ತಮ್ಮ. ನೋಡಿರಿ, ನಿಮಗೆ ಯಾರಿಗಾದರೂ ಏನಾದರೂ ಹರಕೆ ಏನಾದರೂ ಮಾಡೋದಿದ್ರೆ ಈ ಥರ ಹರಕೆ ಕಟ್ಟಿರ್ತಾರೆ, ನೆರವೇರಿಸ್ತಾರೆ ಶಿವ. ಸೊ ನೀವು ಒಂದು ಸತಿ ಹೋಗಿ ಈ ಥರ ಟ್ರೈ ಮಾಡಿ. ಹೇಗಿದೆ ಅಂತ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿದೆ ಅಂಥೇಳಿ, ಯಾವ ಥರ ಬಂದಿದೆ ವಿಡಿಯೋ ಅಂಥೇಳಿ. ನಿಮಗೇನಾರ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಯಾವ ಥರ ಬಂದಿದೆ ನೋಡಿ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನೇಚರ್ ಸೌಂಡ್ ಅಂತೂ ತುಂಬ ಚೆನ್ನಾಗಿದೆ. ವಿಡಿಯೋ ಹಾಕ್ತಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಹೋಗಿ ಬನ್ನಿ.
ಸುತ್ತಲೂ ಹಚ್ಚ ಹಸಿರಿಂದ ಕೂಡಿದೆ. ಈಗ ಹೋಗ್ತಾ ಇರೋದು ತೂಗು ಸೇತುವೆ ಅಂತ ಇದೆ. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ. ಅಲ್ಲೂ ಒಂದು ವೀಡಿಯೋ ಜಲಕ್ ನೋಡಿ ನಂದೆ ಯಾವ ಥರ ಮಾಡಿದೆ ನನ್ನ ತಮ್ಮ. ತುಂಬ ಚೆನ್ನಾಗಿದೆ. ನೀವು ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೆಲ್ಲ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಥ್ಯಾಂಕ್ ಯು.